ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗಣೇಶ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಅಗ್ರ ಸ್ಥಾನವನ್ನು ನೀಡಿದ್ದೇವೆ. ಹಿಂದೂ ಧರ್ಮದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮುನ್ನ ಅಗ್ರ ಪೂಜೆ ಗಣೇಶನಿಗೆ ಸಲ್ಲುತ್ತೆ. ಹಾಗಾಗಿ ಗಣೇಶ ಭಾರತದಲ್ಲಿ ಎಲ್ಲಾ ಜಾತಿಯವರು ಒಪ್ಪಿ ಮತ್ತು ಅಪ್ಪಿಕೊಳ್ಳುವ ನಿರ್ವಿವಾದಿತ ದೇವರು ಎಂದರೂ ತಪ್ಪಾಗದು. ಹಾಗಾಗಿಯೇ ಭಾರತದಲ್ಲಿ ಯಾವ ಮೂಲೆಗೆ ಹೋದರೂ ಅಲ್ಲಿ ಗಣೇಶನ ದೇವಾಲಯವನ್ನು ಕಾಣಬಹುದು. ಗಣೇಶನನ್ನ ಭಕ್ತಿಯಿಂದ ಪ್ರಾರ್ಥಿಸಿದರೆ ತಮ್ಮೆಲ್ಲ ಇಚ್ಛೆಗಳು ಈಡೇರ್ತವೆ ಎನ್ನುವುದು ಸಕಲ ಭಾರತೀಯರ ನಂಬಿಕೆ. ಅಲ್ಲದೆ ತಂತ್ರ ಸಾಧನೆಯಲ್ಲೂ ಗಣಪನನ್ನ ವಿಭಿನ್ನವಾಗಿ ಆರಾಧಿಸುವುದು ಗಣಪತಿಯ ಶಕ್ತಿಯನ್ನು ತಿಳಿಸುತ್ತೆ. ಭಾರತೀಯರಾದ ನಾವು ಎಷ್ಟೇ ಹೇಳಿದರೂ ಗಣಪನ ಬಗ್ಗೆ ಹಗುರವೇ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ಗಣಪನನ್ನ ಆ ಇಸ್ಲಾಂ ರಾಷ್ಟ್ರದಲ್ಲಿ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಆರಾಧಿಸ್ತಾರೆ. ಆ ಭಕ್ತಿಯ ಹಿಂದೆ ಭಯವೂ ಕೂಡ ಇದೆ. ಅದೇನೆಂದರೆ, ಗಣಪ ಮುನಿದರೆ ಇಡೀ ದೇಶವೇ ಸರ್ವನಾಶವಾಗುತ್ತದೆ ಎಂಬ ಭಯದಿಂದಲೇ ಒಂದು ದಿನವೂ ತಪ್ಪದೆ ಗಣಪನಿಗೆ ನೈವೇದ್ಯದೊಂದಿಗೆ ಪೂಜೆ ಪುನಸ್ಕಾರಗಳು ನಡೀತಿವೆ. ಅಷ್ಟಕ್ಕೂ ಯಾಕಾಗಿ ಅವರಿಗೆ ಗಣಪನೆಂದರೆ ಭಯ? ಅದರ ಹಿಂದಿನ ಕಾರಣವಾದರೂ ಏನು? ಆ ದೇಶವಾದರೂ ಯಾವುದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇಂಡೋನೇಷಿಯಾ ಹೇಳಿ ಕೇಳಿ ಮುಸ್ಲಿಂ ರಾಷ್ಟ್ರ. ಒಂದು ಕಾಲದಲ್ಲಿ ಇಂಡೋನೇಷಿಯಾ ಆಗ್ನೇಯ ಏಷ್ಯಾದ ಬರ್ಮಾ, ಥೈಲ್ಯಾಂಡ್, ಕಾಂಬೋಡಿಯಾ ಮತ್ತು ವಿಯೆಟ್ನಾಂ ಕೂಡ ಭಾರತೀಯ ರಾಜರಾಗಿದ್ದ ಚೋಳ ಸಾಮ್ರಾಜ್ಯದ ಭಾಗವಾಗಿದ್ದ ಕಾರಣ ಅಲ್ಲಿಯವರೆಗೂ ನಮ್ಮ ಹಿಂದೂ ಸಂಪ್ರದಾಯವಿತ್ತು. ಇದೇ ಕಾರಣದಿಂದಾಗಿಯೇ ಈ ಪ್ರದೇಶದ ಹೆಸರನ್ನ 1884ರಲ್ಲಿ ಜರ್ಮನ್ ಭೂಗೋಳ ಶಾಸ್ತ್ರಜ್ಞರು ಇದು ಗ್ರೀಕ್ ಇಂಡೋಸ್ ಅಂದರೆ ಭಾರತ ಮತ್ತು ನೇಸೋಸ್ ದ್ವೀಪದಿಂದ ಬಂದಿದೆ ಎಂಬ ಕಾರಣದಿಂದಾಗಿ ಇಂಡೋನೇಷಿಯಾ ಎಂದು ಕರೆದರು. ನಂತರದ ದಿನಗಳಲ್ಲಿ ಮುಸ್ಲಿಮರ ಆಕ್ರಮಣದಿಂದಾಗಿ ಅದು ಸಂಪೂರ್ಣ ಮುಸ್ಲಿಂ ರಾಷ್ಟ್ರವಾಗಿ ಹೋದರೂ ಕೂಡ ಇಂದಿಗೂ ಅಲ್ಲಿನ ಜನ ಗಣೇಶನನ್ನ ಭಕ್ತಿಯಿಂದ ಪೂಜಿಸ್ತಾರೆ ಎಂದರೆ ಅಚ್ಚರಿಯಾಗೋದು ಖಂಡಿತ. ಮುಸ್ಲಿಂ ಪ್ರಾಬಲ್ಯವಿರುವ ಇಂಡೋನೇಷ್ಯಾದಲ್ಲಿ ಒಟ್ಟು 141 ಜ್ವಾಲಾಮುಖಿಗಳಿದ್ದು ಅವುಗಳಲ್ಲಿ ಸುಮಾರು 130 ಜ್ವಾಲಾಮುಖಿಗಳು ಇಂದಿಗೂ ಕೂಡ ಸಕ್ರಿಯವಾಗಿದ್ದು ಅಲ್ಲಿಂದ ಹೊಗೆಯಾಡುತ್ತಲೇ ಇರ್ತವೆ. ಕೆಲವೊಮ್ಮೆ ಸಣ್ಣ ಪ್ರಮಾಣದಲ್ಲಿ ಜ್ವಾಲಾರಸಗಳು ಉಕ್ಕಿ ಬರುವುದನ್ನು ಕಾಣಬಹುದಾಗಿದೆ. ಅಂತಹ ಜ್ವಾಲಾಮುಖಿಗಳಲ್ಲಿ ಮೌಂಟ್ ಬ್ರೋಮೋ ಪ್ರದೇಶದ ಪೂರ್ವ ಜಾವಾ ಪ್ರಾಂತ್ಯದ ಬ್ರೋಮೋ ಟೆಂಗರ್ ಸೆಮೆರು ರಾಷ್ಟ್ರೀಯ ಉದ್ಯಾನವನದಲ್ಲಿ ಸುಮಾರು 700 ವರ್ಷಗಳಷ್ಟು ಹಳೆಯದಾದ ಜೀವಂತ ಜ್ವಾಲಾಮುಖಿಯ ಕುಂಡವಿದ್ದು ಅದರ ಆವರಣದಲ್ಲೇ ದೊಡ್ಡದಾದ ಗಣೇಶನ ಪ್ರತಿಮೆ ಇದೆ. ಸ್ಥಳೀಯರ ಪ್ರಕಾರ ಈ ಪ್ರತಿಮೆ 800 ವರ್ಷಗಳಿಂದ ಇದ್ದು ಆ ಗಣೇಶ ಜ್ವಾಲಾಮುಖಿಯ ಸ್ಫೋಟದಿಂದ ಅಲ್ಲಿಯವರನ್ನು ರಕ್ಷಿಸ್ತಾನೆ ಎಂದೇ ನಂಬ್ತಾರೆ. ಹಾಗಾಗಿ ಪ್ರತಿದಿನವೂ ತಪ್ಪದೆ ಆ ಗಣೇಶನಿಗೆ ಯಥಾಶಕ್ತಿ ಪೂಜೆ ಪುನಸ್ಕಾರಗಳು ಇಂದಿಗೂ ನಡೆಯುತ್ತಿರುವುದು ವಿಶೇಷ. ಬ್ರೋಮೋ ಪದದ ಸೃಷ್ಟಿಯ ಹಿಂದೆ ಹಿಂದೂ ದೇವತೆಯಾದ ಬ್ರಹ್ಮನ ಜಾವನೀಸ್ ಉಚ್ಚಾರಣೆಯಿಂದ ಬಂದಿದೆ. 2012ರವರೆಗಿನ ದಾಖಲೆಗಳ ಪ್ರಕಾರ ಇಂಡೋನೇಷ್ಯಾದ ಸಂಪೂರ್ಣ ಪ್ರದೇಶವು 127 ಸಕ್ರಿಯ ಜ್ವಾಲಾಮುಖಿಗಳನ್ನು ಹೊಂದಿತ್ತು. ಆದರೆ ಸುಮಾರು 5 ಮಿಲಿಯನ್ ಜನರು ಅಪಾಯದ ವಲಯಗಳಲ್ಲಿ ವಾಸಿಸುತ್ತಿದ್ದಾರೆ ಎಂದು ಶಂಕಿಸಲಾಗಿದೆ. ಮೌಂಟ್ ಬ್ರೋಮೋ ಜ್ವಾಲಾಮುಖಿಯಲ್ಲಿ ಕಂಡುಬರುವ ಗಣೇಶನ ವಿಗ್ರಹವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಸಕ್ರಿಯ ಜ್ವಾಲಾಮುಖಿಯಿಂದ ಗಣಪತಿಯು ತಮ್ಮನ್ನ ರಕ್ಷಿಸ್ತಾನೆ ಎಂದು ಸ್ಥಳೀಯರು ನಂಬುತ್ತಾರೆ. ಟೆಂಗರ್ ಮಾಸಿಫ್ ಬುಡಕಟ್ಟಿನ ದಂತಕಥೆಗಳು ಸುಮಾರು 700 ವರ್ಷಗಳ ಹಿಂದೆ ತಮ್ಮ ಪೂರ್ವಜರಿಂದ ಗಣೇಶನ ವಿಗ್ರಹವನ್ನ ಸ್ಥಾಪಿಸಲಾಗಿದೆ ಎಂದು ದೃಢವಾಗಿ ನಂಬುತ್ತಾರೆ. ಅದಕ್ಕಾಗಿಯೇ ಅವರು ಗಣೇಶನಿಗೆ ಹಲವಾರು ನೈವೇದ್ಯಗಳನ್ನು ಮಾಡ್ತಾರೆ. ಇಲ್ಲಿ ಆಗಾಗ್ಗೆ ಲಾವಾರಸಗಳು ಉಕ್ಕಿ ಹರಿದರೂ ಕೂಡ ಇಲ್ಲಿನ ಜನರು ಈ ಗಣಪತಿಯ ಪೂಜೆ ಎಂದಿಗೂ ನಿಲ್ಲಿಸಿಲ್ಲ ಎನ್ನುವುದೇ ವಿಶೇಷ. ಯಾವುದೇ ರೀತಿಯ ಪ್ರಕೃತಿ ವಿಕೋಪಗಳನ್ನು ಕೂಡ ಲೆಕ್ಕಿಸದೆ ಅನುಚಾನವಾಗಿ ಗಣೇಶನನ್ನ ಅನುಸರಿಸುವ ಸಂಪ್ರದಾಯ ಇಲ್ಲಿ 100 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ನಾವು ವಿವಿಧ ಕಾರಣಗಳಿಂದಾಗಿ ನಮ್ಮ ಧರ್ಮವನ್ನ ಬದಲಿಸಿದ್ರೂ ಕೂಡ ನಮ್ಮ ಪೂರ್ವಜರ ನಂಬಿಕೆ ಮತ್ತು ಶ್ರದ್ಧೆಗಳನ್ನ ಬಹಳ ನಂಬುತ್ತೇವೆ. ಆದ ಕಾರಣ ನಾವು ಈ ಗಣೇಶನಿಗೆ ಪ್ರತಿನಿತ್ಯವೂ ವಿವಿಧ ಹೂವು ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಬಹಳ ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತೇವೆ. ಹಾಗೆ ಮಾಡದೆ ಹೋದರೆ ಜ್ವಾಲಾಮುಖಿ ಸ್ಫೋಟಗೊಂಡು ಇಲ್ಲಿನ ಜನರನ್ನ ಭಸ್ಮ ಮಾಡುತ್ತಾನೆ ಗಣಪ ಎಂದು ಜನರು ನಂಬಿದ್ದಾರೆ. ಕೇವಲ ಗಣೇಶನಲ್ಲದೆ ಪ್ರಭು ಶ್ರೀರಾಮನನ್ನು ಬಹುವಾಗಿ ಆರಾಧಿಸುವ ಇಂಡೋನೇಷ್ಯಾದ ಜನರು ಪ್ರತಿ ವರ್ಷವೂ ರಾಮಾಯಣವನ್ನ ಸಾರ್ವಜನಿಕವಾಗಿಯೂ ಪಠಿಸುವುದು ಗಮನಾರ್ಹವಾಗಿದೆ. ಕೇವಲ ಮೌಂಟ್ ಬ್ರೋಮೋಲಷ್ಟೇ ಅಲ್ಲದೆ ಗಣೇಶನನ್ನ ಇಂಡೋನೇಷ್ಯಾದ ಬುದ್ಧಿವಂತಿಕೆಯ ದೇವರು ಎಂದೇ ಕರೆಯುತ್ತಾರಲ್ಲದೆ ಅಲ್ಲಿನ ಅನೇಕ ಕಡೆ ಗಣೇಶನನ್ನ ಪ್ರತಿಷ್ಠಾಪಿಸಲಾಗಿದೆ. ಬಂಡುಂಗ್ ಎಂಬ ಪ್ರದೇಶದಲ್ಲಿ ಗಣೇಶನ ಹೆಸರಿನಲ್ಲಿ ಬೀದಿಯೊಂದಿದೆ. 1ನೇ ಶತಮಾನದಲ್ಲೇ ಗಣೇಶನ ಪ್ರತಿಮೆಯನ್ನ ಪಶ್ಚಿಮ ಜಾವಾದ ಉಜುಂಗ್ ಕುಲೋನ್ ರಾಷ್ಟ್ರೀಯ ಉದ್ಯಾನವನದ ಪನೈಟಾನ್ ದ್ವೀಪದಲ್ಲಿ ರಕ್ಸಾ ಪರ್ವತದ ಶಿಖರದಲ್ಲಿ ಕಾಣಬಹುದು.
ಇಂಡೋನೇಷ್ಯಾದ ಅಧಿಕೃತ ನೋಟುಗಳನ್ನು ಭಾರತದಂತೆಯೇ ರೂಪಯ್ಯ ಎಂದು ಕರೆಯುತ್ತಾರಲ್ಲದೆ ಅಲ್ಲಿನ ನೋಟುಗಳ ಮೇಲೆ ಗಣೇಶನನ್ನ ಕೂಡ ಮುದ್ರಿಸಿರುವುದು ವಿಶೇಷ. ಪ್ರಪಂಚದಲ್ಲಿರುವ ಬಹುತೇಕ ಧರ್ಮಗಳ ಸಂಸ್ಥಾಪಕರು ಯಾರು, ಆ ಧರ್ಮಗಳು ಎಂದು ಆರಂಭವಾದವು ಮತ್ತು ಅವುಗಳ ಪುಣ್ಯ ಗ್ರಂಥ ಯಾವುದು ಎಂಬುದು ಇಡೀ ಜಗತ್ತಿಗೆ ತಿಳಿದಿದ್ದರೆ, ಸನಾತನ ಧರ್ಮವನ್ನ ಆರಂಭಿಸಿದವರು ಯಾರು ಮತ್ತು ಯಾವಾಗ ಎಂಬುದು ಯಾರಿಗೂ ತಿಳಿದಿಲ್ಲ. ಹಾಗಾಗಿ ಹಿಂದೂ ಎಂಬುದು ಕೇವಲ ಮತ ಅಥವಾ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರದೆ ಅದೊಂದು ಶ್ರುತಿ ಮತ್ತು ಶ್ರುತ ಎಂಬ ಎರಡು ಶ್ರದ್ಧೆಯ ಮೇಲಿನ ಆಚರಣೆಯಾಗಿದೆ. ಕಾಲಕಾಲಕ್ಕೆ ಹಿಂದೂ ಧರ್ಮದಲ್ಲಿದ್ದ ಕೆಲವು ಆಚರಣೆಗಳ ಸೈದ್ಧಾಂತಿಕ ವಿರೋಧಾಭಾಸದಿಂದಾಗಿಯೇ ಭಾರತದಲ್ಲಿ ಬೌದ್ಧ, ಜೈನ, ವೀರಶೈವ, ಸಿಖ್ ಮತಗಳು ಹುಟ್ಟಿಕೊಂಡರೂ ಅವೆಲ್ಲವೂ ಹಿಂದೂ ಧರ್ಮದ ಟಿಸಿಲುಗಳಷ್ಟೇ ಹೊರತು ಅವುಗಳು ಹಿಂದೂ ಧರ್ಮದಿಂದ ವಿಭಿನ್ನವಾಗಿಲ್ಲ. ಇಂದಿಗೂ ಕೂಡ ಈ ಎಲ್ಲ ಮತಗಳಲ್ಲಿಯೂ ಹಿಂದೂ ಧರ್ಮದ ದೇವರುಗಳ ಪೂಜೆ ಮತ್ತು ಆಚರಣೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿರುವಾಗ ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ದೇವಾನುದೇವತೆಗಳನ್ನು ಅವಹೇಳನವಾಗಿ ಮಾತನಾಡುವುದು ಎಷ್ಟು ಸರಿ ಎಂಬುದು ಭಾರತೀಯರಾದ ನಮ್ಮೆಲ್ಲರ ಪ್ರಶ್ನೆ. ಗಣೇಶನ ಜನ್ಮ ರಹಸ್ಯವನ್ನು ತಿಳಿದಿದ್ದರೂ ಯಾರನ್ನೋ ಮೆಚ್ಚಿಸುವ ಸಲುವಾಗಿ ಡೊಳ್ಳು ಹೊಟ್ಟೆಯ ಗಣಪ, ಮಾನವನ ದೇಹ ಮತ್ತು ಪ್ರಾಣಿಯ ಮುಖವನ್ನು ಹೊಂದಿರುವ ಗಣಪತಿ ಹೇಗೆ ತಾನೇ ದೇವರು ಆಗೋಕೆ ಸಾಧ್ಯ ಎಂದು ಸಾರ್ವಜನಿಕವಾಗಿ ಪ್ರಶ್ನಿಸುವ ನಿಜಗುಣಾನಂದ ತನ್ನ ಕೊರಳಿನಲ್ಲಿ ಚಿನ್ನದಿಂದಲೋ ಇಲ್ಲವೇ ಬೆಳ್ಳಿಯಿಂದ ಮಾಡಿರುವ ಕರಡಿಗೆಯಲ್ಲಿ ಇಷ್ಟಲಿಂಗವನ್ನು ಕಟ್ಟಿಕೊಂಡು ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತುಬಂಧ, ರಾಮೇಶ್ವರ, ಕಾಶಿ, ಗೋಕರ್ಣ, ಕೇದಾರ ಮೊದಲಾದ ಪುಣ್ಯ ತೀರ್ಥ ಕ್ಷೇತ್ರಗಳಲ್ಲಿ ದೇವರು ದೇವರಲ್ಲ, ತನ್ನ ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ವಚನವನ್ನ ಸರಿಯಾಗಿ ಅರ್ಥೈಸಿಕೊಳ್ಳದೆ ಜನರನ್ನ ದಿಕ್ಕು ತಪ್ಪಿಸುವ ಕಾರ್ಯದಲ್ಲಿ ನಿರತವಾಗಿರುವುದು ನಿಜಕ್ಕೂ ಅಕ್ಷಮ್ಯ ಅಪರಾಧ. ಜಗತ್ತಿನಲ್ಲಿರುವ ಎಲ್ಲ ಧರ್ಮಗಳಲ್ಲಿಯೂ ಹೇಳುವುದು ಒಂದೇ, ಅದು ಅವರವರ ಭಾವಕ್ಕೆ ಅವರವರ ಭಕುತಿ ಎಂದು. ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದ ನಂಬಿಕೆಗಳನ್ನ ಇಂದಿಗೂ ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಶತ್ರುವಿನ ಶತ್ರು ನಮ್ಮ ಮಿತ್ರ ಎಂಬ ಆಧಾರದಡಿಯಲ್ಲಿ ಮನುಷ್ಯರ ನಡುವೆ ಗೋಡೆಗಳನ್ನು ಸೃಷ್ಟಿಸಿ ದೊಡ್ಡ ದೊಡ್ಡ ಕಂದಕಗಳನ್ನುಂಟು ಮಾಡಿಕೊಳ್ತಿದ್ದೇವೆ ನಮ್ಮ ನಡುವೆ. ಹಾಲಿಗೆ ಉಳಿ ಹಿಂಡುವವರನ್ನ ತ್ಯಜಿಸಿ ಸ್ವಯಂ ಘೋಷಿತ ವಿಚಾರವಂತರು ಮತ್ತು ವಿವೇಕವಂತರನ್ನ ತಿರಸ್ಕರಿಸಿದಾಗ ಮಾತ್ರವೇ ವಸುದೈವ ಕುಟುಂಬಕಂ ಅರ್ಥಾತ್ ಇಡೀ ವಿಶ್ವವೇ ಒಂದು ಕುಟುಂಬ ಎಂದು ನಂಬಿರುವ ಭಾರತದಲ್ಲಿ ಭಾವೈಕ್ಯತೆಯು ಮೂಡಿ ಶಾಂತಿಯ ಬೀಡಾಗುತ್ತೆ. ಇನ್ನಾದರೂ ಎಡ ಬಲ ಎನ್ನುವ ಮನೋಭಾವವನ್ನು ಬದಿಗುತ್ತಿ ನಾವೆಲ್ಲರೂ ಏಕ ಮನೋಭಾವವನ್ನು ಬೆಳೆಸಿಕೊಂಡಲ್ಲಿ ನಮ್ಮ ದೇವರು ಬರೀ ಕಲ್ಲಲ್ಲ, ನಮ್ಮ ದೇವರೇ ಜಗತ್ತಿನ ಮೂಲವೆಂಬುದು ಅರಿವಿಗೆ ಬರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.